ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೀತಾ ಇದೆ. ಈಗ ಗಣಿತ ಪ್ರಶ್ನೆ ಪತ್ರಿಕೆ ಮೇಲೇನೆ ಈಗ ಗೊಂದಲ ಉಂಟಾಗ್ತಾ ಇದೆ. ಗಣಿತದಲ್ಲಿ ಕೃಪಾಂಕಕ್ಕಾಗಿ ವಿದ್ಯಾರ್ಥಿಗಳು ಮೊರೆ ಹೋಗಿರುವಂತದ್ದು. ಎಸ್ಎಸ್ಎಲ್ಸಿ ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ ಭಾರಿ ಗೊಂದಲ ಉಂಟಾಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ಕೃಪಾಂಕಕ್ಕಾಗಿ ವಿದ್ಯಾರ್ಥಿಗಳು ಮೊರೆ ಹೋಗ್ತಾ ಇರುವಂತದ್ದು. ವಿದ್ಯಾರ್ಥಿಗಳು ಮತ್ತೆ ಪೋಷಕರಲ್ಲಿ ಈಗ ಭಾರಿ ಆತಂಕ ಉಂಟಾಗ್ತಾ ಇದೆ. ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ 37 ಅಂಕಗಳ ಗೊಂದಲ ಉಂಟಾಗ್ತಾ ಇದೆ. ಎಕ್ಸಾಮ್ ಬರೀತಾ ಇರುವಂತಹ ವಿದ್ಯಾರ್ಥಿಗಳಿಗೆ 37 ಅಂಕಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಗೊಂದಲ ಉಂಟಾಗ್ತಾ ಇರುವಂತದ್ದು. ಈ ಕಡೆ ಪೋಷಕರು ಕೂಡ ಗೊಂದಲದಿದ್ದಾರೆ. ಏನು ಆ 37 ಅಂಕಿಗಳ ವಿಚಾರ ಅಂತ. ಇನ್ನು ವಿದ್ಯಾರ್ಥಿಗಳು ಕೂಡ 37 ಅಂಕಗಳ ಗೊಂದಲದಲ್ಲಿ ಈಗ ಎಕ್ಸಾಮ್ ಬರಿತಾ ಇರುವಂತಹ ವಿದ್ಯಾರ್ಥಿಗಳು, ಅವರ ಮನೆಯವರು ಇರುವಂತದ್ದು. ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು 37 ಅಂಕಗಳ ಪ್ರಶ್ನೆಗಳು ಪಠ್ಯಕ್ರಮದ ಹೊರತಾಗಿದೆ, ಔಟ್ ಆಫ್ ಸಿಲೆಬಸ್ ಕ್ವೆಶ್ಚನ್ಸ್ ಅನ್ನ ಕೊಟ್ಟಿರುವಂತದ್ದು. ಅತ್ಯಂತ ಕ್ಲಿಷ್ಟಕರವಾಗಿದೆ ಅಂತ ಕೂಡ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಎಕ್ಸಾಮ್ ಬರೆದು ಬಂದಿರುವಂತವರು ಅಥವಾ ಎಕ್ಸಾಮ್ ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಉಂಟಾಗ್ತಾ ಇರುವಂತಹ ಗೊಂದಲ. ಈ ತರದ ಪ್ರಶ್ನೆಗಳನ್ನ ನಾವು ಸಿಲೆಬಸ್ ಅಲ್ಲೆಲ್ಲೂ ನೋಡೇ ಇಲ್ವಲ್ಲ ಅಂತ ಆತಂಕಗೊಂಡ 37 ಅಂಕಗಳು ಒಂದಲ್ಲ ಎರಡಲ್ಲ ಆತಂಕಗೊಂಡಿರ್ತಾರೆ ಅವರು. ಇನ್ನು ಪೋಷಕರಿಂದ ಮಂಡಳಿ ವಿರುದ್ಧ ದೂರನ್ನ ಕೂಡ ನೀಡಲಾಗ್ತಾ ಇದೆ. ಎಸ್ಎಸ್ಎಲ್ಸಿ ಗಣಿತ ಪರೀಕ್ಷೆಯಲ್ಲಿ ಈಗ ಭಾರಿ ಗೊಂದಲ ಉಂಟಾಗ್ತಿದೆ. ಈಗ ನೆಕ್ಸ್ಟ್ ಏನು, ಆ 37 ಅಂಕ ನಮಗೆ ಬರುತ್ತಾ ಇಲ್ವಾ? ಈಗ 37 ಅಂಕಗಳ ವಿಚಾರ ಏನು, ಅತ್ಯಂತ ಕ್ಲಿಷ್ಟಕರವಾಗಿದೆ ಅಂತ ಕೂಡ ಆರೋಪ ಕೇಳಿ ಬರ್ತಿದೆ. ಗಣಿತ ಶಿಕ್ಷಕರ ಸಂಘ ಮತ್ತೆ ಪೋಷಕರಿಂದ ಮಂಡಳಿ ವಿರುದ್ಧ ಗಂಭೀರ ದೂರನ್ನ ಸಲ್ಲಿಸಲಾಗಿದೆ. ಸುಮಾರು 16 ಅಂಕಗಳ ಪ್ರಶ್ನೆಗಳು ನಿಗದಿತ ಪಠ್ಯಕ್ರಮ ಏನಿದೆ ಅದರ ವ್ಯಾಪ್ತಿಯಲ್ಲಿ ಇರಲಿಲ್ಲ ಅನ್ನುವಂಥದ್ದು ಶಿಕ್ಷಕರ ವಾದ. 21 ಅಂಕಗಳ ಅನ್ವಯಿಕ ಪ್ರಶ್ನೆಗಳು ಅತ್ಯಂತ ಕಠಿಣವಾಗಿದ್ವು ಅಂತ ಕೂಡ ದೂರನ್ನ ನೀಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಶಿಕ್ಷಣ ಇಲಾಖೆ ಕೂಡಲೇ ಕೃಪಾಂಕ ಘೋಷಿಸಬೇಕು, ಅಂದ್ರೆ ಗ್ರೇಸ್ ಮಾರ್ಕ್ ಅಂತ ಏನಾದ್ರೂ ಕೊಡಬೇಕು. ಇನ್ನು ಕಠಿಣ ಪ್ರಶ್ನೆಗಳ ಪ್ರಮಾಣ 35%ಕ್ಕಿಂತ ಹೆಚ್ಚಾಗಿರೋದ್ರಿಂದ ಕಲಿಕೆಯಲ್ಲಿ ಹಿಂದುಳಿದಂತ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. 100ಕ್ಕೆ 100 ಅಂಕ ನಿರೀಕ್ಷಿಸ್ತಾ ಇದ್ದಂತ ವಿದ್ಯಾರ್ಥಿಗಳಿಗೂ ಕೂಡ ಈ ಸಲ ಪೂರ್ಣ ಅಂಕ ಸಿಗೋದು ಡೌಟ್ ಆಗ್ತಾ ಇದೆ. ಎಸ್, ಕೆಲವೊಂದಷ್ಟು ವಿದ್ಯಾರ್ಥಿಗಳಿರ್ತಾರೆ, ಅವರಿಗೆ ಪಕ್ಕಾ ಗೊತ್ತಿರುತ್ತೆ 5 ಮಾರ್ಕ್ಸ್ ಕ್ವೆಶನ್ಸ್ ಅಂತ ಬಂದಾಗ ಯಾವ್ದಾವ್ದು ಬರಬಹುದು, ಅಥವಾ 1 ಮಾರ್ಕ್ ಅಂತ ಬಂದಾಗ ನಾವು ಅದಕ್ಕೆ ಎಷ್ಟು ಇಂಟೆಲಿಜೆಂಟ್ ಆಗಿ ಆನ್ಸರ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ ಅಂತ 100ಗೆ 100 ನಾನು ಬರಿತೀನಿ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ ಅಷ್ಟರ ಮಟ್ಟಿಗೆ. ಈಗ ಅಂತ ವಿದ್ಯಾರ್ಥಿಗಳು ಕೂಡ ನಾನು ಬರೆದು ಬಂದಿದ್ದೀನಿ ಎಕ್ಸಾಮ್ನ, ಈಗ 37 ಮಾರ್ಕ್ಸ್ ನನಗೆ ಬರುತ್ತಾ ಇಲ್ವಪ್ಪ ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿಯನ್ನ ಈ ಬಾರಿಯ ಎಸ್ಎಸ್ಎಲ್ಸಿ ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ ಉಂಟು ಮಾಡಿರುವಂಥದ್ದು. ಅಂದ್ರೆ ಸಿಲೆಬಸ್ ಅಲ್ಲಿ ಇರುವಂತಹ ಪ್ರಶ್ನೆಗಳನ್ನಾಗ್ಲಿ, ಸಿಲೆಬಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನಾಗ್ಲಿ ಅಲ್ಲಿ ಕೇಳಿರೋದಿಲ್ಲ. ಎಷ್ಟೋ ಬಾರಿ ಎಕ್ಸಾಮ್ಸ್ ಅಲ್ಲಿ ಈ ತರ ಆಗಿದೆ. ಅಂಡ್ ಗ್ರೇಸ್ ಮಾರ್ಕ್ಸ್ ನ ಕೂಡ ಕೊಟ್ಟಿದ್ದಾರೆ. ಅದು ಎಲ್ಲೋ ಒಂದು 5-10 ಪ್ರಶ್ನೆ, 5-10 ಅಂಕಗಳ ಪ್ರಶ್ನೆ ಅಂದಿದ್ರೆ ಆಗ್ತಿತ್ತು. ಇಲ್ಲಿ ಒಂದಲ್ಲ ಎರಡಲ್ಲ, ಹತ್ತತ್ರ ಪಾಸಿಂಗ್ ಮಾರ್ಕ್ಸ್ 37, ಒಂದಲ್ಲ ಎರಡಲ್ಲ 37 ಅಂಕಗಳು. ಈಗ ಏನ್ ಮಾಡ್ತಾರೆ, ಪತ್ರಿಕೆಯನ್ನ ಯಾರು ಸಿದ್ಧಪಡಿಸಿದ್ರಲ್ವಾ ಅವ್ರಿಗೆ ಇದೆಲ್ಲ ಏನ್ ತಲೆಯಲ್ಲಿ ಇರ್ಲಿಲ್ವಾ? ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತಾ ಇದೆ. ವಿದ್ಯಾರ್ಥಿಗಳು ಯಾರ್ಯಾರು ಚೆನ್ನಾಗಿ ಓದ್ತಾರೆ, ಪರವಾಗಿಲ್ಲ ಎಷ್ಟೇ ಕಷ್ಟ ಇದ್ರೂ ಕೂಡ ನಾನು ಎಕ್ಸಾಮ್ನ 100ಗೆ 100% ಅಥವಾ 100ಗೆ 100 ಮಾರ್ಕ್ಸು ಕೂಡ ತಗೋತೀನಿ ಅಂತ ನಂಬಿಕೆ ಇಟ್ಕೊಂಡಿರ್ತಾರಲ್ಲ ವಿದ್ಯಾರ್ಥಿಗಳು, ಅಂತವರು ಕೂಡ ಈಗ ದೂರ್ತಾ ಇರುವಂತದ್ದು ಗಣಿತ ಪ್ರಶ್ನೆ ಪತ್ರಿಕೆ ಸಖತ್ ಕಷ್ಟ ಇತ್ತು. ಅಂಡ್ ಎಷ್ಟೋ ಪ್ರಶ್ನೆಗಳು ನಾವು ನೋಡೇ ಇಲ್ಲ, ಈ ತರ ಪ್ರಶ್ನೆಗಳು ನಮ್ಮ ಸಿಲೆಬಸ್ ಅಲ್ಲಿ ಇರ್ಲೇ ಇಲ್ಲ ಅಂತ. ಈಗ ಗಣಿತ ವಿಷಯಕ್ಕೆ ಕೃಪಾಂಕ ಅಂದ್ರೆ ಗ್ರೇಸ್ ಮಾರ್ಕ್ಸ್ ನೀಡಬೇಕು ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿತಾ ಇದ್ದಾರೆ. ಮಹತ್ವದ ಸಭೆಯನ್ನ ಶಿಕ್ಷಣ ಸಚಿವರು ಕರೆದಿದ್ದಾರೆ. ಮಾರ್ಚ್ 31ಕ್ಕೆ ಹಿರಿಯ ಅಧಿಕಾರಿಗಳು ಮಹತ್ವದ ಸಭೆ ನಡೆಸ್ತಾರೆ. ಇನ್ನು ನಾಳೆಯ ಸಭೆಯಲ್ಲಿ ಕೃಪಾಂಕ ನೀಡೋದ್ರ ಬಗ್ಗೆ ಚರ್ಚೆಯಾಗುತ್ತೆ. ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಮಹತ್ವದ ಸಭೆಯನ್ನ ಕರೆದಿದ್ದಾರೆ.
ಗಣಿತ ವಿಷಯಕ್ಕೆ ಗ್ರೇಸ್ ಮಾರ್ಕ್ಸ್ ಬೇಕು. 37 ಅಂಕಗಳೇನಿದೆ ಅದು ಎಲ್ಲೂ ಕೂಡ ಕಟ್ಟಾಗಬಾರ್ದು, ನಮಗೆ 37 ಅಂಕಗಳು ಕೂಡ ಬರಬೇಕು ಅಂತ ಪಟ್ಟು ಹಿಡಿದು ನಿಂತಿರುವಂತದ್ದು ವಿದ್ಯಾರ್ಥಿಗಳು. ಇನ್ನು ನಾಳೆ ಸಭೆ ನಡೆಯುತ್ತೆ. ಕೃಪಾಂಕ ನೀಡೋದಾ ಬೇಡವಾ, ಕೃಪಾಂಕ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಬೇಕಾ ಬೇಡವಾ ಅಂತ ನಿರ್ಧಾರ ಆಗುತ್ತೆ. ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೆಲ್ಲರೂ ಕೂಡ ಚರ್ಚೆಯನ್ನ ನಡೆಸ್ತಾರೆ. ಈಗ ಗ್ರೇಸ್ ಮಾರ್ಕ್ಸ್ ನೀಡಬಹುದು ಅಂತ ಅನ್ಕೊಳ್ಳೋದಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನು ಈಗ ಪಾಸ್ ಮಾಡಬೇಕು. ಯಾರು ಫೇಲಿಂಗ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವ್ರನ್ನು ಕೂಡ ಪಾಸ್ ಮಾಡಬೇಕಾಗುತ್ತೆ. ಆಗ ಶಿಕ್ಷಣ ಇಲಾಖೆಯವರು ಯೋಚನೆ ಮಾಡಬೇಕಾಗುತ್ತೆ, ಹಾಗಿದ್ರೆ ನಮ್ಮ ತಪ್ಪಿನಿಂದ ಯಾರಿಗೆ ಕೆಪಾಸಿಟಿ ಇರೋದಿಲ್ವಲ್ಲ ಅವರನ್ನು ಕೂಡ ನಾವು ತಳ್ಳಿ ಹಾಕ್ದಾಗುತ್ತೆ. ನಾಳೆ ದಿನ ಬೇರೆ ಯಾರಾದ್ರೂ ಬಂದು ನಮ್ಮನ್ನ ಪ್ರಶ್ನೆ ಮಾಡಲ್ವಾ ಅಂತ ಒಂದ್ ರೀತಿಯಾಗಿ ಗೊಂದಲ ಉಂಟಾಗುತ್ತೆ. ಇಲ್ಲಿ ನಿಜಕ್ಕೂ ಕೂಡ ತಪ್ಪಾಗಿರುವಂತದ್ದು ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿದಂತವ್ರದ್ದು. ಹಾಗಂತ ರೀ ಎಕ್ಸಾಮ್ ಮಾಡ್ಕೊಂಡು ಕೂತ್ಕೊಂಡ್ರೆ ವಿದ್ಯಾರ್ಥಿಗಳು ತತ್ತರಿಸಿ ಹೋಗ್ತಾರೆ. SSLC ಎಕ್ಸಾಮ್ ಅಂದ್ರೆ ಈ ಮಕ್ಕಳಿಗಿಂತ ಹೆಚ್ಚಾಗಿ ಪೋಷಕರೇ ಹೆಚ್ಚು ತಲೆ ಕೆಡಿಸ್ಕೊಂಡಿರ್ತಾರೆ. ಒಂದೊಂದು ಅಂಕಕ್ಕೂ ಕೂಡ ನೀನು ಇಷ್ಟನ್ನ ಓದ್ಬೇಕು ಅಥವಾ ಎಷ್ಟು ಸಮಯ ಓದ್ಬೇಕು ಅಂತ ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಿಕೊಂಡು ಮಕ್ಕಳನ್ನ ಓದಿಸ್ತಾ ಇರ್ತಾರೆ ಪೋಷಕರು. ಈಗ ಅಂಥವ್ರು ಗೊಂದಲದಲ್ಲಿದ್ದಾರೆ. 100ಗೆ 100 ತಗೋತೀನಿ ಅಂತ ಅನ್ಕೊಂಡು ಎಕ್ಸಾಮ್ ಹಾಲ್ ಅಲ್ಲಿ ಹೋಗಿ ಪ್ರಶ್ನೆ ಪತ್ರಿಕೆ ನೋಡಿರುವಂತ ಎಷ್ಟೋ ವಿದ್ಯಾರ್ಥಿಗಳು ಅಯ್ಯೋ ನಂದು 37 ಅಂಕಗಳು ಬರೋದಿಲ್ಲ ಅಂತ ಗೊಂದಲಕ್ಕೊಳಗಾಗಿರ್ತಾರೆ. ಅಂತ ಪರಿಸ್ಥಿತಿಯನ್ನ ಗಣಿತ ಪ್ರಶ್ನೆ ಪತ್ರಿಕೆ ತಂದಿಟ್ಟಿರುವಂತದ್ದೀಗ. ಹಾಗಾಗಿ ಈಗ ಗ್ರೇಸ್ ಮಾರ್ಕ್ಸ್ ನಮಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿತಾ ಇರುವಂತದ್ದು ವಿದ್ಯಾರ್ಥಿಗಳು, ಜೊತೆಗೆ ಪೋಷಕರು, ಜೊತೆಗೆ ಆ ಶಾಲೆಯಲ್ಲಿ ಯಾರ್ಯಾರು ಗಣಿತ ಶಿಕ್ಷಕರು ಇರ್ತಾರೆ ಅವರು ಕೂಡ ಅದನ್ನ ಕೇಳ್ತಾ ಇರುವಂತದ್ದು. ಇದು ನಿಜಕ್ಕೂ ಕೂಡ ಮಕ್ಕಳಿಗೆ ಮೋಸ ಆಗುತ್ತೆ. ಈಗ 37 ಅಂಕಗಳಲ್ಲಿ ಏನಾದ್ರೂ ಒಂದು ಹೆಚ್ಚು ಕಡಿಮೆ 37 ಅಂದ್ರೆ ಎಲ್ಲರೂ ಪಾಸ್ ಅಂತಾನೆ ಅರ್ಥ. ಈಗ 37ನವರು ಫೇಲ್ ಆಗಿರುವಂತ ವಿದ್ಯಾರ್ಥಿಗೂ ಕೂಡ ಪಾಸ್ ಮಾಡಬೇಕು. ಇದೇ ವಿಚಾರದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ BN ಯೋಗಾನಂದ ಅವರು, ಪೋಷಕರ ಸಂಘದ ರಾಜ್ಯಾಧ್ಯಕ್ಷರು. ಸರ್ ನಮಸ್ತೆ. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್ ಸರ್, ನಿಜಕ್ಕೂ ಕೂಡ ಶಾಕ್ ಅನ್ಸುತ್ತೆ. 37 ಮಾರ್ಕ್ಸ್ ಒಂದಲ್ಲ ಎರಡಲ್ಲ, ಈಗ ಸಖತ್ ಕಷ್ಟ ಆಯ್ತು. 32 ನಮಗೆ ಅಂಕ ಏನಿದೆ ಅದು ಗ್ರೇಸ್ ಮಾರ್ಕ್ಸ್ ಬೇಕು ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿತಾ ಇರುವಂತದ್ದು. ನಿಜಕ್ಕೂ ಏನಾಯ್ತು ಪ್ರಶ್ನೆ ಪತ್ರಿಕೆಯಲ್ಲಿ ಅಂತ? ಮೇಡಮ್, ಮೊದಲನೇದಾಗಿ ನಾವು ವಿದ್ಯಾರ್ಥಿಗಳು ಮತ್ತೆ ಅವರ ಪೋಷಕರು ನಮ್ಮನ್ನ ಕನ್ಸಲ್ಟೇಷನ್ ಮಾಡಿದಾಗ ಈ ವರ್ಷದ ಗಣಿತ ಪೇಪರ್ ತುಂಬಾ ಟಫ್ ಆಗಿತ್ತು ಅಂತ ಹೇಳ್ತಿದ್ದಾರೆ ಮೊದಲನೇದು. ಎರಡನೇದು, ಈ ಬಾರಿ 100ಕ್ಕೆ 100 ಅಂಕ ಪಡೆಯೋದು ಬಹಳ ಕಷ್ಟ ಇದು ಅನ್ನೋದು ಎರಡನೇ ಪಾಯಿಂಟ್ ಹೇಳ್ತಿದ್ದಾರೆ. ಮೂರನೇದು, ಒಂದು ಪೇಪರ್ ಅಲ್ಲಿ ಅವರು ಆಲೋ ಮಾರ್ಕ್ ಅನ್ನ ಸರಿಯಾಗಿ ಹಾಕಿಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಕೆಲವು ಪ್ರಶ್ನೆಗಳು ಅಂತ ಇದು ವಿಚಾರ ಎತ್ತುತ್ತಿದ್ದಾರೆ. ಅದು ಬಿಟ್ರೆ ಯಾವುದೇ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಗಳು, ಅದು ಈಗ ಗಣಿತ ಶಿಕ್ಷಕರು ಹೇಳೋ ರೀತಿನಲ್ಲಿ ನಾವು ವೆರಿಫಿಕೇಶನ್ ಮಾಡಿದಾಗ ಅದು ಬಗ್ಗೆ ಯಾರು ಕೂಡ ಏನು ಕಂಪ್ಲೇಂಟ್ ಇಲ್ಲ, ಏನು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಅಂತ. ಅದು ಬಿಟ್ರೆ ಈಗ ಈ 3 ರೀತಿಯ ಸಮಸ್ಯೆಯನ್ನ ಇವರು ಎದುರಿಸ್ಬೇಕಾಗಿದೆ. ಅದನ್ನ ಕಾದು ನೋಡ್ಬೇಕು ನಾವು. ಹಾಗೇನಾದ್ರೂ ಈಗ ಮೌಲ್ಯಾಂಕನ ಮಂಡಳಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ಯಾವುದೇ ಕ್ವಶನ್ ಪೇಪರ್ ಯಾವುದೇ ಇದು ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದಿಲ್ಲ ಅಂತ. ನಾವು ಅವ್ರ ಜೊತೆಲೂ ಕೂಡ ಈಗ ನಾಳೆ ಮಾತಾಡ್ತೀವಿ. ಮಾತಾಡ್ಬಿಟ್ಟು ಈಗ ಇದಿಷ್ಟು ಆಗಿರೋದು ಮೇಡಮ್ ಆಕ್ಚುಲಿ. ಓಕೆ, ಹಾಗಿದ್ರೆ ಇವಾಗ ನಾವು ಮ್ಯಾಥ್ಸ್ ಅಥವಾ ಗಣಿತ ವಿಚಾರಕ್ಕೆ ಬಂದಾಗ ಒಂದು ಬ್ರಾಕೆಟ್, ಒಂದು ಫ್ಲಾರ್ ಬ್ರಾಕೆಟ್ ಕೂಡ ಅಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲೇ ಇವರು ಗೊಂದಲವನ್ನ ಉಂಟು ಮಾಡಿದಾಗ ನಿಜಕ್ಕೂ ಕೂಡ ಅವ್ರು ಎಂತ ಟಾಪರ್ ವಿದ್ಯಾರ್ಥಿನೇ ಆದ್ರೂ ಅವ್ರಿಗೆ ಕಷ್ಟನೇ ಅನ್ಸುತ್ತೆ ಅಲ್ವಾ? ಇದನ್ನ ನಾವು ನೋಡಿಲ್ಲ ಈ ತರ ಕ್ವೆಶನ್ ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ. ಹೌದು ಮೇಡಮ್, ಅವರು ತುಂಬಾ ಪ್ರತಿಭಾವಂತ ವಿದ್ಯಾರ್ಥಿಗಳು. 100ಕ್ಕೆ 100 ತಗೊಳ್ಳೋರು ಏನ್ ಹೇಳ್ತಿದ್ದಾರೆ ಅಂದ್ರೆ 5 ಕ್ವಶನ್ಗಳು ಮಾತ್ರ ತುಂಬಾ ಕಠಿಣವಾಗಿದ್ದು ಅದನ್ನ ಮಾಡಕ್ಕೆ ತುಂಬಾ ಹರಸಾಹಸ ಪಡ್ಬೇಕಾಯ್ತು, ನಮ್ಗೆ ಕಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಅದನ್ನ ಬೋರ್ಡ್ ಈ ಪೇಪರ್ ಅಲ್ಲಿ ಮಾತ್ರ ಈ ರೀತಿಯಾಗಿ ತಯಾರು ಮಾಡಿದೆ? ಇಂದಿನ ಪ್ರಿಪರೇಟರಿ ಮಿಡ್ ಟರ್ಮ್ ಎಕ್ಸಾಮ್ಗಳಲ್ಲಿ ಎಲ್ಲಾ ಸರಿಯಾಗಿತ್ತು, ಈಗ ಯಾಕೆ ಅದನ್ನ ಈಗ ಮಾಡಿದ್ದಾರೆ ಅಂತ ಅವರು ಇಲಾಖೆಯವರೇ ಹೇಳ್ಬೇಕು.
ಈಗ ನಾಳೆ ಮೀಟಿಂಗ್ ಕೂಡ ನಡೆಯುತ್ತೆ ಈ ವಿಚಾರವಾಗಿ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕಾ ಬೇಡವಾ ಅಂತ ಕೂಡ ಮಾತುಕತೆ ಆಗುತ್ತೆ. ಏನೇನ್ ಚಾನ್ಸಸ್ ಆಗ್ಬೋದು ಸರ್ ಇವಾಗ ರೀ ಎಕ್ಸಾಮ್ ಅಂತೂ? ನನ್ನ ಪ್ರಕಾರ ಗ್ರೇಸ್ ಮಾರ್ಕ್ಸ್ ಕೊಡೋದು ಕನ್ಸಿನ ಮಾತು. ಹಾ, ಬೇರೆ ಏನು ಯಾಕಾಗಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಅವರು ಸ್ವಲ್ಪ ಏನಾದ್ರು ಒಂದು ತನಿಖೆ ಮಾಡ್ಬೋದಾ ಅಂತ ನೋಡ್ಬೇಕಾಗ್ತದೆ ಸರ್ಕಾರ ಮತ್ತು ಇಲಾಖೆ. ಹಾ, ಹಾ. ಈಗ ಗ್ರೇಸ್ ಮಾರ್ಕ್ಸ್ ಅದೊಂದು ಚಟ ಆಗ್ಬಿಟ್ಟಿದೆ ಮೇಡಮ್. ಎಲ್ಲದಕ್ಕೂ ನೀವು ಗ್ರೇಸ್ ಮಾರ್ಕ್ಸ್ ಕೊಟ್ಕೊಂಡು ಹೋಗ್ಬಿಟ್ರೆ ವಿದ್ಯಾರ್ಥಿಗಳ ಪ್ರತಿಭೆನ ಅಲ್ಲೆಲ್ಲ ಗ್ರೇಸ್ ಮಾರ್ಕ್ಸ್ ಅಲ್ಲಿ ಅಳಿಬಾರ್ದು. ಅದು ನಿಜಕ್ಕೂ ಕೂಡ ಏನಾದ್ರೂ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಏನಾದ್ರು ಬಂದಿದ್ರೆ ಈ ಪ್ರಶ್ನೆ ಉದ್ಭವಿಸ್ತದೆ ಅವಾಗ. ಯಾಕೆಂದ್ರೆ ಪುಸ್ತಕದಲ್ಲಿ ಇಲ್ಲದೆ ಇರೋ ಪಠ್ಯ ಬಿಟ್ಟಿರೋ ಪ್ರಶ್ನೆಗಳನ್ನ ಕೇಳೋದಾದ್ರೆ ಅವಾಗ ನಾವು ಇದನ್ನ ಕೇಳ್ಬೋದು, ಕಾಂಪೋಸಿಷನ್ ಕೇಳ್ಬೋದು. ಇಷ್ಟು ಕ್ವಶನ್ಗೆ ನಮ್ಗೆ ನೀವು ಗ್ರೇಸ್ ಮಾರ್ಕ್ಸ್ ಕೊಡಿ ಅಂತ. ಇದು ಔಟ್ ಆಫ್ ಸಿಲೆಬಸ್ ಕ್ವಶನ್ಗಳು ಬಂದಿಲ್ಲದೆ ಇರೋದ್ರಿಂದ ಗ್ರೇಸ್ ಮಾರ್ಕ್ಸ್ ಕೊಡೋದು ಅಷ್ಟು ತೀರ್ಮಾನ ಮಾಡಲ್ಲ ಅಂತ ಅನ್ಕೋತೀನಿ ಸರ್ಕಾರ. ಒಟ್ಟಾರೆಯಾಗಿದೆ ಈಗ ಏನೇನು ಸಮಸ್ಯೆ ಆಗಿದೆ, ಸಮಸ್ಯೆಗೆ ಕಾರಣಗಳೇನು, ಯಾರು ಇದು ಜವಾಬ್ದಾರಿ ಅನ್ನೋದು ಗೊತ್ತಾಗ್ಬೇಕೀಗ. ಎಸ್ ಓಕೆ, ಧನ್ಯವಾದಗಳು ಸರ್ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ. ಪೋಷಕರ ಸಂಘದ ರಾಜ್ಯಾಧ್ಯಕ್ಷರು ನಮ್ಮೊಂದಿಗೆ ಮಾತನಾಡಿದ್ರು. ಅಲ್ಲಿ ನೋಡ್ತಾ ಹೋದಾಗ ಅವ್ರು ಹೇಳ್ತಾ ಇರುವಂತದ್ದು ಈಗ ಔಟ್ ಆಫ್ ಸಿಲೆಬಸ್ ಕ್ವೆಶನ್ಸ್ ಏನು ಬಂದಿಲ್ಲ, ಆದ್ರೆ ಪ್ರಶ್ನೆಗಳಲ್ಲಿ ಕೆಲವೊಂದಷ್ಟು ಈ ಬ್ರಾಕೆಟ್ಸ್ ಆ ಒಂದು ವಿಚಾರದಲ್ಲಿ ಕೆಲವೊಂದಷ್ಟು ಗೊಂದಲಗಳು ಉಂಟಾಗಿದೆ. ಯಾರು ಟಾಪರ್ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೂ ಕೂಡ ಗೊಂದಲ ತಂದಿಟ್ಟಿರುವಂತದ್ದು. ಇವಾಗ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಈ ತರದ್ ಏನಾದ್ರೂ ಕ್ವೆಶನ್ಸ್ ಬಂದಿದ್ರೆ ಅವ್ರಿಗೆ ಈ ತರ ಆಗ್ಬಹುದು ಅಂತ ಚೇಂಜಸ್ ಮಾಡ್ಕೋಬಹುದಿತ್ತು. ಬಟ್ ಇಲ್ಲಿ ಅಂತ ಗೊಂದಲವನ್ನ ಉಂಟು ಮಾಡಿರುವಂತದ್ದು.